ಆಚಾರ್ಯಂತಲಿ ಡೈರೆಕ್ಟ್ ಆಗಿ ಪಾಠವನ್ನು ಕೇಳಿದವರು ಪದ್ಮನಾಭ ತೀರ್ಥರು. ಅಂತಹ ಪದ್ಮನಾಭ ತೀರ್ಥರು ಎಂಥವರು ಅಂದರೆ ಆಚಾರ್ಯರ ಪ್ರಥಮ ಶಿಷ್ಯರು ಅಂತ, ಪ್ರಥಮ ಪೀಠಾಧೀಶರು. ಈ ಮಧ್ವ ಮತ ಆ ಸಾಮ್ರಾಜ್ಯದಲ್ಲಿ ಪೀಠದಲ್ಲಿ ಕೂತುಕೊಂಡ ಆಚಾರ್ಯರ ಅಮಹೆ ಆ ಹಂಸನಾಮಕ ಪರಮಾತ್ಮನ ಪರಂಪರೆ ಅದು. ಆ ಪರಂಪರೆಯಲ್ಲಿ ಆಚಾರ್ಯರ ಮೇಲೆ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಸ್ವೀಕಾರವನ್ನು ಮಾಡಿ ಪೀಠದಲ್ಲಿ ಸ್ವೀಕಾರವನ್ನು ಮಾಡಿದವರು ಪದ್ಮನಾಭ ತೀರ್ಥರು ಅಂತ ಹೇಳುವಂಥ ಮಹಾಭಾಗ್ಯ ಅವರಿಗೆ ಕೊಟ್ಟಿದ್ದಾರೆ ಆಚಾರ್ಯರು. ಆಚಾರ್ಯರಿಗೆ ಬೃಂದಾವನ ಇಲ್ಲ. ಆಚಾರ್ಯರ ಪರಂಪರೆಯಲ್ಲಿ ಬಂದ ಯತಿಶ್ರೇಷ್ಠರಲ್ಲಿ ಪೀಠಾಧೀಶರಲ್ಲಿ ಪ್ರಥಮ ಬೃಂದಾವನ ಅಂದ್ರೆ ಅದು ಪದ್ಮನಾಭ ತೀರ್ಥರ ಬೃಂದಾವನ. ಎಲ್ಲೆಡೆ ಫಸ್ಟ್ ಗ್ರೇಟೆಸ್ಟ್ ಅವರು ಯತಿಶ್ರೇಷ್ಠರು ಪದ್ಮನಾಭ ತೀರ್ಥರು. ನವಬೃಂದಾವನದಲ್ಲಿ ಪ್ರಥಮ ಬೃಂದಾವನ ಅವರದು. ಆಚಾರ್ಯರ ಮಧ್ವರ ಪರಂಪರೆಯಲ್ಲಿ ಮೊದಲ ಪ್ರಥಮ ಬೃಂದಾವನ ಅವರದೇ ಅಂತಹ ಭಾಗ್ಯ ಅವರಿಗೆ ಆಚಾರ್ಯರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಆಚಾರ್ಯರ ಜೊತೆಯಾಗಿ ಬಂದಾಗ ಉಡುಪಿಯಲ್ಲಿ ಅಷ್ಟಮಠಗಳನ್ನು ಆಚಾರ್ಯರು ಅಲ್ಲಿ ಸ್ಥಾಪನ ಮಾಡಿ ಅಷ್ಟಮಠಗಳಿಗೆ ಬಾಲ ಸನ್ಯಾಸಿಗಳನ್ನ ಕೊಟ್ಟು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಉಡುಪಿ ಕೃಷ್ಣನಿಗೆ ಪೂಜೆ ಮಾಡುವಂತ ಆ ಕ್ರಮ ಮಾಡಿಕೊಟ್ಟದೆಲ್ಲ ಪದ್ಮನಾಭ ತೀರ್ಥರು ನೋಡಿದ್ದಾರೆ. ಆಚಾರ ಬದರಿಕಾಶ್ರಮ ಪ್ರವೇಶವನ್ನು ನೋಡಿದವರು ಪದ್ಮನಾಭ ತೀರ್ಥರು. ಆಚಾರ್ಯರು ಉಡುಪಿಯಿಂದ ಹೊರಟಿದಾಗ ಪದ್ಮನಾಭ ತೀರ್ಥರು ಎಲ್ಲಿ ಇರಬೇಕು, ಉಡುಪಿ ಕೃಷ್ಣ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮಗೆ ಸರಿಯಾದ ಜಾಗ, ನಾವು ನಿತ್ಯವಾಗಿರುವಂತಹ ಜಾಗ ನಮಗೆ ಪ್ರೇರಣೆಯನ್ನು ಮಾಡಬೇಕು ಅಂತ ಉಡುಪಿ ಕೃಷ್ಣನಲ್ಲಿ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಆಚಾರ್ಯರು ದಕ್ಷಿಣ ಪ್ರಾಂತ್ಯಕ್ಕೆ ಅಲ್ಲಿ ಯಾತ್ರೆಯನ್ನು ಮಾಡಿ ಬಂದಿದ್ರು. ತುಂಗಭದ್ರಾ ನದಿ ತೀರದು ಆ ಒಂದು ಹಂಪಿ ಕ್ಷೇತ್ರ, ಆನೆಗುಂದಿ ಕ್ಷೇತ್ರ, ಅದು ರಾಮಾಯಣ ಕಾಲದಲ್ಲಿ ತ್ರೇತಾಯುಗದಲ್ಲಿ ಕಿಷ್ಕಿಂಥೆಯಾಗಿ ಇದ್ದ ಜಾಗ. ಅದು ಕಿಷ್ಕಿಂಥೆಯೇ ಇರುವಂತಹ ಹಂಪಿ ಆನೆಗುಂದಿ ಕ್ಷೇತ್ರ. ಅದು ಆ ಕಿಷ್ಕಿಂಧ ಪ್ರಾಂತ್ಯಕ್ಕೆ ಬರ್ತಾರೆ. ಅಲ್ಲಿ ಬಂದಿದ್ದರೆ ಅವರಿಗೆ ಪದ್ಮನಾಭ ತೀರ್ಥರಿಗೆ ನೋಡಬೇಕು. ಹನುಮಂತ ಅಲ್ಲಿ ಓಡಿ ಆಡಿದ ಜಾಗ, ರಾವಣನ ಪ್ರತ್ಯಕ್ಷವಾಗ ನೋಡಿದ ಜಾಗ, ರಾವಣ ಪರಿಚಯ ಮಾಡಿಕೊಂಡ ಜಾಗ, ಬ್ರಾಹ್ಮಣ ರೂಪರಾಗಿ ಬಂದು ರಾಮದೇವರನ್ನ ನೋಡಿ ಆ ಒಂದು ಫಸ್ಟ್ ಟೈಮ್ ನೋಡಿದಾಗ ಮುಖದಲ್ಲಿ ಕಿಂಚಿತ್ ಶಬ್ದ ಇವಾಗೆಲ್ಲವೆಂದು ಮುಖ್ಯಪ್ರಾಣನನ್ನು ರಾಮನನ್ನು ಅನುಗರಿಸಿದ ಮುಖ್ಯಪ್ರಾಣನ ಆ ವಾಯುದೇವರ ವಾಕ್ಚಾತುರ್ಯವನ್ನ ರಾಮದೇವರ ಅಗಸ್ತ್ಯರ್ಥದಲ್ಲಿ ಕೊಂಡಾಡಿದ್ದಾರೆ ಅಂದರೆ ಆ ಪರಿಚಯ ಮಾಡಿಕೊಟ್ಟ ಜಾಗ ಅದು. ಅಲ್ಲಿ ಸೀತೆ, ಆ ಪ್ರತಿಕೃತಿಯಾದ ವಾಯುಸೀತೆ ತನ್ನ ಆಭರಣಗಳನ್ನು ಮೇಲಂದ ಸೊರದು ಅದನ್ನು ಸುಗ್ರೀವ ತೆಗೆದುಕೊಂಡು ಹೋಗಿ ಅಲ್ಲಿ ರಾಮದೇವರದಲ್ಲಿ ಕೊಟ್ಟ ಜಾಗ ಕಿಷ್ಕಿಂಧ. ಅಂತಹ ಕಿಷ್ಕಿಂಧ ಆ ಜಾಗದಲ್ಲಿ ಬಂದಾಗ ನೋಡಿದರು ಪದ್ಮನಾಭ ತೀರ್ಥರು, ಇದು ಹನುಮಂತನ ಸನ್ನಿಧಾನ ಇರುವಂತಹ ಕ್ಷೇತ್ರ, ನಮ್ಮ ಆಚಾರ್ಯರ ಪೂರ್ವಪತಾಲವಾದ ಹನುಮಂತ ಓಡಿಯಾಡಿದ ಕ್ಷೇತ್ರ, ಇಲ್ಲಿ ತಪಸ್ಸು ಮಾಡಿದ ಕ್ಷೇತ್ರ, ಈ ಕ್ಷೇತ್ರದಲ್ಲಿಯೇ ನಾವು ಬೃಂದಾವನಸ್ಥರಾಗಬೇಕು ಅಂತ ಹೇಳಿ ಬೃಂದಾವನಸ್ಥರಾದರು ಮಹನೀಯರು. 1300 ಹೇಳಿದೆವು. 1324ನಲ್ಲಿ ಕಾರ್ತೀಕ ಮಾಸ ಕೃಷ್ಣ ಪಕ್ಷ ಚತುರ್ದಶಿಯಲ್ಲಿ ಅಲ್ಲಿ ತುಂಗಭದ್ರಾ ನದಿ ತೀರ ಆನೆಗುಂದಿಯಲ್ಲಿ ಅವರು ಬೃಂದಾವನಸ್ಥರಾದರು ಪದ್ಮನಾಭ ತೀರ್ಥರು ಅಂತ ನೋಡ್ತೇವೆ.